ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್. ಈ ಲಾರಿ ಮುಷ್ಕರದ ಸಂಧಾನ ನಿನ್ನೆ ಏನು 2 ಸಭೆಗಳು ನಡೀತಲ್ಲ, ಯಾಕೆ 2 ಸಭೆಗಳು ವಿಫಲ ಆದವು? ಯಾಕೆ ಲಾರಿ ಮಾಲೀಕರ ಮನವೊಲಿಸುವಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಾರಿಗೆ ಸಚಿವರಾಗಲಿ ಯಶಸ್ವಿ ಆಗಲಿಲ್ಲ? ಆಮೇಲೆ ಇವತ್ತು ಮುಷ್ಕರ ಕಂಟಿನ್ಯೂ ಆದರೆ ಇನ್ನೂ ಏನೆಲ್ಲ ತೊಂದರೆಗಳಾಗಬಹುದು ವೀರೇಶ್? ಶ್ರೀಲಕ್ಷ್ಮಿ, ನಿನ್ನೆ ಸಂಧಾನ ವಿಫಲ ಅಂದರೆ ಇವರು ಡೀಸೆಲ್ ಬೆಲೆ ದರ ಏರಿಕೆ ಕಡಿಮೆ ಮಾಡಬೇಕು, ಮತ್ತೊಂದು ಕಡೆ ಟೋಲ್ ದರವನ್ನು ಕಡಿಮೆ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ರು. ಬಟ್ ನಿನ್ನೆ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬ್ ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ, ಕೇಂದ್ರ ಸರ್ಕಾರ ಸಹ ಡೀಸೆಲ್ ದರ ಏರಿಕೆ ಮಾಡಿದರೆ ಅಲ್ಲಿ ಸಹ ಯಾಕೆ ಇವರು ಪ್ರತಿಭಟನೆ ಮಾಡಲ್ಲ, ರಾಜ್ಯಕ್ಕೆ ಯಾಕೆ ಮಾತ್ರ ಇವರು ಪ್ರತಿಭಟನೆ ಮಾಡಿ ಕಡಿಮೆ ಮಾಡಂತ ಹೇಳ್ತಾರೆ ಎಂಬುದು ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ರು. ಆದರೆ ಈಗ CM ಅವರು ಒಪ್ಪಿಲ್ಲ, ಒಂದು ಕಡೆ ಟೋಲ್ ದರ ಏರಿಕೆ ಇಳಿಸೋಕ್ಕಾಗಲ್ಲ, ಪೆಟ್ರೋಲ್ ದರ ಕಡಿಮೆ ಮಾಡೋಕ್ಕಾಗಲ್ಲ. ಹೀಗಾಗಿ ಒಂದು ಕಡೆ ನಾವು ಒಪ್ಪಲ್ಲ ಅಂತ ಒಂದು ಕಡೆ CM ಅವರು ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಲಾರಿ ಮುಷ್ಕರ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಪ್ರೆಸೆಂಟ್ ಈಗ ಯಶವಂತಪುರ APMCಯಲ್ಲಿ ಇದೆ, ನೋಡ್ತಿರ್ಬೋದು ಸಾಲುಗಟ್ಟಲೆ ಲಾರಿಗಳು ತುಂಬ ನಿಂತಿದ್ದೇವೆ. ಒಂದು ಕಡೆ ಲಾರಿ ಮುಷ್ಕರ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಟೈಮಲ್ಲಿ ಯಶವಂತಪುರ APMC ಹೊರಗಡೆ ತುಂಬ ಟ್ರಾಫಿಕ್ ಜಾಮ್ ಇರ್ತಿತ್ತು. ಯಾಕಂದರೆ ಸರಕು ಸಾಗಾಣಿಕೆ ವಾಹನಗಳು ಜಾಸ್ತಿ ಪ್ರಮಾಣದಲ್ಲಿ APMC ಒಳಗಡೆ ಬರ್ತಿತ್ತು. ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಸಾಕಷ್ಟು ವಾಹನಗಳು ಲಾರಿಗಳು ಈ ಒಂದು APMCಗೆ ಬರ್ತಿತ್ತು. ಬಟ್ ಇವತ್ತು ಎಲ್ಲವೂ ರೋಡ್ ಖಾಲಿ ಆಗಿದೆ, ಯಾವುದೂ ಲಾರಿಗಳು ಸಹ ಏನು ಮೂವ್ಮೆಂಟ್ ಆಗಿಲ್ಲ. ನಿನ್ನೆ ಬಂದಂಥ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಎಲ್ಲಿ ಬೇರೆ ಕಡೆ ಮೂವ್ ಆಗಿಲ್ಲ. ಮತ್ತೊಂದು ಕಡೆ ಈ ಬೇರೆ ರಾಜ್ಯಗಳಿಂದ ಬರುವಂಥ ಲಾರಿಗಳು ಸಹ ರೋಡ್ ಮಧ್ಯೆಯಲ್ಲಿ ಸ್ಟಾಪ್ ಆಗಿದೆ, ಅಲ್ಲಿಂದ ಸರಕು ಸಾಗಾಣಿಕೆ ಸರಿಯಾಗಿ ಬರ್ತಿಲ್ಲ. ಇದರಿಂದ ರೈತರಿಗೆ ಮತ್ತೊಂದು ಕಡೆ ವರ್ತನೆಗೆ ತುಂಬ ನಷ್ಟ ಆಗಿದೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಗೂಡ್ಸ್ ವಾಹನಗಳಾಯಿತು, ಲಾರಿಗಳಾಯಿತು ನಿಂತಿದ್ದೇವೆ ನಿನ್ನೆಯಿಂದ. ಯಾಕಂದರೆ ಈ ಒಂದು ಭಾಗದಲ್ಲಿ 70% ಏನೋ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಟೈಮಲ್ಲಿ ಈ ಒಂದು ಭಾಗ ಅಂದರೆ ಯಶವಂತಪುರ APMC ಸುತ್ತಮುತ್ತ ಸರಕು ಸಾಗಾಣಿಕೆ ಜಾಸ್ತಿ ಪ್ರಮಾಣದಲ್ಲಿ ಬರ್ತಿತ್ತು. ಆ ಒಂದು 2 ವೀಲರ್ ಹೋಗೋಕ್ಕೆ ಜಾಗ ಇರ್ತಿಲ್ಲ ಈ ಒಂದು ಟೈಮಲ್ಲಿ ಮುಷ್ಕರ ಬಿಫೋರ್. ಆದರೆ ಈಗ ಎಲ್ಲವೂ ರೋಡ್ ಖಾಲಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಲಾರಿ ಮಾಲೀಕರು ಬೆಂಬಲ ಸಹ ನೀಡಿದ್ದಾರೆ. ಯಾಕಂದರೆ ಒಂದು ಕಡೆ ಡೀಸೆಲ್ ದರ ಕಡಿಮೆ ಮಾಡಬೇಕು, ಟೋಲ್ ದರ ಕಡಿಮೆ ಮಾಡಬೇಕು, ಮತ್ತು ಕಡೆ FC ವಿಚಾರದಲ್ಲಿ ಗೊಂದಲವನ್ನು ಬಗೆಹರಿಸಬೇಕು, ಮತ್ತೊಂದು ಕಡೆ ಪೀಕ್ ಅವರಲ್ಲಿ ಆ ಸಿಟಿ ಒಳಗೆ ಲಾರಿಗಳನ್ನು ಬಿಡಬೇಕಂತ ನಮ್ಮ ಕಡೆ ಮನವಿ ಸಹ ಮಾಡಿದರು. ಬಟ್ ಇದೀಗ ಸರ್ಕಾರ ಮಾತ್ರ ಇದ್ಯಾವುದೂ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಲಾರಿ ಮಾಲೀಕರು ಮುಷ್ಕರ ಮುಂದುವರಿಸಿದ್ದಾರೆ. ಯಾಕಂದರೆ APMCಗೆ ಸಾಕಷ್ಟು ಸರಕು ಸಾಗಾಣಿಕೆ ಬರ್ತಿತ್ತು, ಬಟ್ ಇದ್ಯಾವುದೂ ಬರ್ತಿಲ್ಲ. ರೈತರಿಗೆ ಮತ್ತು ವರ್ತನೆಗೆ ಎಫೆಕ್ಟ್ ಆಗುತ್ತೆ. ಸರ್ಕಾರ ಬೇಗ ಈ ಒಂದು ನಿರ್ಧಾರ ತೆಗೆದುಕೊಂಡು ಲಾರಿ ಮಾಲೀಕರ ಜೊತೆ ಸಂಧಾನ ಸಭೆ ಮಾಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್. ಈ ಲಾರಿ ಮುಷ್ಕರದ ಸಂಧಾನ ನಿನ್ನೆ ಏನು 2 ಸಭೆಗಳು ನಡೀತಲ್ಲ, ಯಾಕೆ 2 ಸಭೆಗಳು ವಿಫಲ ಆದವು? ಯಾಕೆ ಲಾರಿ ಮಾಲೀಕರ ಮನವೊಲಿಸುವಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಾರಿಗೆ ಸಚಿವರಾಗಲಿ ಯಶಸ್ವಿ ಆಗಲಿಲ್ಲ? ಆಮೇಲೆ ಇವತ್ತು ಮುಷ್ಕರ ಕಂಟಿನ್ಯೂ ಆದರೆ ಇನ್ನೂ ಏನೆಲ್ಲ ತೊಂದರೆಗಳಾಗಬಹುದು ವೀರೇಶ್? ಶ್ರೀಲಕ್ಷ್ಮಿ, ನಿನ್ನೆ ಸಂಧಾನ ವಿಫಲ ಅಂದರೆ ಇವರು ಡೀಸೆಲ್ ಬೆಲೆ ದರ ಏರಿಕೆ ಕಡಿಮೆ ಮಾಡಬೇಕು, ಮತ್ತೊಂದು ಕಡೆ ಟೋಲ್ ದರವನ್ನು ಕಡಿಮೆ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ರು. ಬಟ್ ನಿನ್ನೆ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬ್ ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ, ಕೇಂದ್ರ ಸರ್ಕಾರ ಸಹ ಡೀಸೆಲ್ ದರ ಏರಿಕೆ ಮಾಡಿದರೆ ಅಲ್ಲಿ ಸಹ ಯಾಕೆ ಇವರು ಪ್ರತಿಭಟನೆ ಮಾಡಲ್ಲ, ರಾಜ್ಯಕ್ಕೆ ಯಾಕೆ ಮಾತ್ರ ಇವರು ಪ್ರತಿಭಟನೆ ಮಾಡಿ ಕಡಿಮೆ ಮಾಡಂತ ಹೇಳ್ತಾರೆ ಎಂಬುದು ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ರು. ಆದರೆ ಈಗ CM ಅವರು ಒಪ್ಪಿಲ್ಲ, ಒಂದು ಕಡೆ ಟೋಲ್ ದರ ಏರಿಕೆ ಇಳಿಸೋಕ್ಕಾಗಲ್ಲ, ಪೆಟ್ರೋಲ್ ದರ ಕಡಿಮೆ ಮಾಡೋಕ್ಕಾಗಲ್ಲ. ಹೀಗಾಗಿ ಒಂದು ಕಡೆ ನಾವು ಒಪ್ಪಲ್ಲ ಅಂತ ನಮ್ಮ ಕಡೆ CM ಅವರು ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಲಾರಿ ಮುಷ್ಕರ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಪ್ರೆಸೆಂಟ್ ಈಗ ಯಶವಂತಪುರ APMCಯಲ್ಲಿ ಇದೆ, ನೋಡ್ತಿರ್ಬೋದು ಸಾಲುಗಟ್ಟಲೆ ಲಾರಿಗಳು ತುಂಬ ನಿಂತಿದ್ದೇವೆ. ಒಂದು ಕಡೆ ಲಾರಿ ಮುಷ್ಕರ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಟೈಮಲ್ಲಿ ಯಶವಂತಪುರ APMC ಹೊರಗಡೆ ತುಂಬ ಟ್ರಾಫಿಕ್ ಜಾಮ್ ಇರ್ತಿತ್ತು. ಯಾಕಂದರೆ ಸರಕು ಸಾಗಾಣಿಕೆ ವಾಹನಗಳು ಜಾಸ್ತಿ ಪ್ರಮಾಣದಲ್ಲಿ APMC ಒಳಗಡೆ ಬರ್ತಿತ್ತು. ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಸಾಕಷ್ಟು ವಾಹನಗಳು ಲಾರಿಗಳು ಈ ಒಂದು APMCಗೆ ಬರ್ತಿತ್ತು. ಬಟ್ ಇವತ್ತು ಎಲ್ಲವೂ ರೋಡ್ ಖಾಲಿ ಆಗಿದೆ, ಯಾವುದೂ ಲಾರಿಗಳು ಸಹ ಏನು ಮೂವ್ಮೆಂಟ್ ಆಗಿಲ್ಲ. ನಿನ್ನೆ ಬಂದಂಥ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಎಲ್ಲಿ ಬೇರೆ ಕಡೆ ಮೂವ್ ಆಗಿಲ್ಲ. ಮತ್ತೊಂದು ಕಡೆ ಈ ಬೇರೆ ರಾಜ್ಯಗಳಿಂದ ಬರುವಂಥ ಲಾರಿಗಳು ಸಹ ರೋಡ್ ಮಧ್ಯೆಯಲ್ಲಿ ಸ್ಟಾಪ್ ಆಗಿದೆ, ಅಲ್ಲಿಂದ ಸರಕು ಸಾಗಾಣಿಕೆ ಸರಿಯಾಗಿ ಬರ್ತಿಲ್ಲ. ಇದರಿಂದ ರೈತರಿಗೆ ಮತ್ತೊಂದು ಕಡೆ ವರ್ತನೆಗೆ ತುಂಬ ನಷ್ಟ ಆಗಿದೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಗೂಡ್ಸ್ ವಾಹನಗಳಾಯಿತು, ಲಾರಿಗಳಾಯಿತು ನಿಂತಿದ್ದೇವೆ ನಿನ್ನೆಯಿಂದ. ಯಾಕಂದರೆ ಈ ಒಂದು ಭಾಗದಲ್ಲಿ 70% ಏನೋ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಟೈಮಲ್ಲಿ ಈ ಒಂದು ಭಾಗ ಅಂದರೆ ಯಶವಂತಪುರ APMC ಸುತ್ತಮುತ್ತ ಸರಕು ಸಾಗಾಣಿಕೆ ಜಾಸ್ತಿ ಪ್ರಮಾಣದಲ್ಲಿ ಬರ್ತಿತ್ತು. ಆ ಒಂದು 2 ವೀಲರ್ ಹೋಗೋಕ್ಕೆ ಜಾಗ ಇರ್ತಿಲ್ಲ ಈ ಒಂದು ಟೈಮಲ್ಲಿ ಮುಷ್ಕರ ಬಿಫೋರ್. ಆದರೆ ಈಗ ಎಲ್ಲವೂ ರೋಡ್ ಖಾಲಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಲಾರಿ ಮಾಲೀಕರು ಬೆಂಬಲ ಸಹ ನೀಡಿದ್ದಾರೆ. ಯಾಕಂದರೆ ಒಂದು ಕಡೆ ಡೀಸೆಲ್ ದರ ಕಡಿಮೆ ಮಾಡಬೇಕು, ಟೋಲ್ ದರ ಕಡಿಮೆ ಮಾಡಬೇಕು, ಮತ್ತು ಕಡೆ FC ವಿಚಾರದಲ್ಲಿ ಗೊಂದಲವನ್ನು ಬಗೆಹರಿಸಬೇಕು, ಮತ್ತೊಂದು ಕಡೆ ಪೀಕ್ ಅವರಲ್ಲಿ ಆ ಸಿಟಿ ಒಳಗೆ ಲಾರಿಗಳನ್ನು ಬಿಡಬೇಕಂತ ನಮ್ಮ ಕಡೆ ಮನವಿ ಸಹ ಮಾಡಿದರು. ಬಟ್ ಇದೀಗ ಸರ್ಕಾರ ಮಾತ್ರ ಇದ್ಯಾವುದೂ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಲಾರಿ ಮಾಲೀಕರು ಮುಷ್ಕರ ಮುಂದುವರಿಸಿದ್ದಾರೆ. ಯಾಕಂದರೆ APMCಗೆ ಸಾಕಷ್ಟು ಸರಕು ಸಾಗಾಣಿಕೆ ಬರ್ತಿತ್ತು, ಬಟ್ ಇದ್ಯಾವುದೂ ಬರ್ತಿಲ್ಲ. ರೈತರಿಗೆ ಮತ್ತು ವರ್ತನೆಗೆ ಎಫೆಕ್ಟ್ ಆಗುತ್ತೆ. ಸರ್ಕಾರ ಬೇಗ ಈ ಒಂದು ನಿರ್ಧಾರ ತೆಗೆದುಕೊಂಡು ಲಾರಿ ಮಾಲೀಕರ ಜೊತೆ ಸಂಧಾನ ಸಭೆ ಮಾಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ
ಎಸ್, ಒಟ್ಟು 6 ಬೇಡಿಕೆಗಳ ಈಡೇರಿಕೆಗಾಗಿ ಲಾರಿ ಮಾಲೀಕರ ಅಸೋಸಿಯೇಷನ್ ಹೋರಾಟಕ್ಕೆ ಇಳಿದಿದೆ. ಲಾರಿ ಸಂಘ ವರ್ಸಸ್ ಸರ್ಕಾರ. ಡೀಸೆಲ್ ದರ ಕಡಿಮೆ ಮಾಡಬೇಕು, ಟೋಲ್ ಹಣ ವಸೂಲಿ ನಿಲ್ಲಿಸಬೇಕು, RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆಯಬೇಕು, FC ಫಿಟ್ನೆಸ್ ಶುಲ್ಕ ಕಡಿಮೆ ಮಾಡಬೇಕು, ಬೆಂಗಳೂರಲ್ಲಿ ಸಾಗಾಣಿಕೆ ವಾಹನಗಳಿಗೆ ಎಂಟ್ರಿ ಕೊಡಬೇಕು, ಲಾರಿ ಚಾಲಕರ ಮೇಲೆ ಹಲ್ಲೆ ನಿಲ್ಲಬೇಕು. ಲಾರಿ ಅಸೋಸಿಯೇಷನ್ ಹಾಗೂ ಸಾರಿಗೆ ಇಲಾಖೆಯೊಂದಿಗೆ ನಡೆದ ಸಂಧಾನ ಸಭೆ ವಿಫಲವಾಗಿದೆ. ಬಳಿಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಮೀಟಿಂಗ್ ಸಹ ವಿಫಲವಾಗಿದ್ದು, ಇಂದು ಮುಷ್ಕರ ಮುಂದುವರಿಸಲು ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ. ರಾಜ್ಯ ಸರ್ಕಾರ ನಮ್ಮದು 2 ಬೇಡಿಕೆನ ಒಪ್ಕೊಂಡಿಲ್ಲ. ಫಿಕ್ಚರ್ಸ್ನ ಬಾಡಿಗೆ ಮಾಡಿ, ನೀವು ಹೆಂಗೆ ಕಾರು ಮಾಡಿದಿರಾ, ಆಟೋ ಮಾಡಿದಿರಾ, ಬಸ್ನಾಗ ಮಾಡಿದಿರಾ, ಆ ಥರ ನಮೂನು ಮಾಡಿ ಅಂತ ಹೇಳಿದ್ವಿ. ಅದು ಟೈಮ್ ಬೇಕು ಅಂತ ಹೇಳಿದ್ರು. ಏನೇ ಆಗಲಿ ನಮಗೆ ಫಿಕ್ಚರ್ಸ್ನ ಬಾಡಿಗೆ ಮಾಡಲಿ, ಇಲ್ಲ ಡೀಸೆಲ್ ಬೆಲೆ ಕಡಿಮೆ ಮಾಡಲಿ. ಆದರೆ ಈ 18 ಟೋಲ್ನ ಕೂಡಲೇ ರದ್ದು ಮಾಡಬೇಕು ಅಂತ ಕೇಳಿದ್ವಿ. ಅವರು ಇನ್ನೂ ಆಕ್ಸೆಪ್ಟ್ ಮಾಡಿಲ್ಲ. ಅದರಿಂದ ಅನಿರ್ದಿಷ್ಟಕಾಲ ಮುಷ್ಕರ, ಇನ್ನು ಉಗ್ರವಾದ ಹೋರಾಟಕ್ಕೆ ಲಾರಿ ಮಾಲೀಕರು ತಯಾರಾಗ್ತಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಬೇರೆ ಇಷ್ಟೇ ಈಗ ನೀವು ಪರ್ಸೀವ್ ಮಾಡ್ತೀರಾ ನೀವು? ಈಗ RTO ಓದಿರ್ಬೋದು, ಅದು ನನ್ನ ಲೆವೆಲ್ ನಾನು ಮಾಡ್ತೀನಿ. ಇನ್ನು ಲಾರಿ ಮುಷ್ಕರದಿಂದ ಸಾರ್ವಜನಿಕರಿಗೆ, APMC ವರ್ತಕರಿಗೆ ಭಾರಿ ಹೊಡೆತ ಬಿದ್ದಿದೆ. ಲಾರಿ ಮುಷ್ಕರಕ್ಕೆ ಷಣ್ಮುಗಪ್ಪ ಏಕಾಏಕಿ ತೀರ್ಮಾನಕ್ಕೆ ಅಸಮಾಧಾನ ಹೊರಹಾಕಿದ್ರು. ಈ ಬಗ್ಗೆ ಮಾತನಾಡಿ ಈರುಳ್ಳಿ ಆಲೂಗಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ಉದಯ್ ಶಂಕರ್, ಲಾರಿ ಮುಷ್ಕರದಿಂದ ವರ್ತಕರಿಗೆ, ಗ್ರಾಹಕರಿಗೆ ಹೊಡೆತ ಬಿದ್ದಿದೆ. ಮಾರುಕಟ್ಟೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಹೀಗೆ ದಿನಬಳಕೆ ವಸ್ತುಗಳು ಬರಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಅಂದಿದ್ದಾರೆ. ಈ ಎಲ್ಲ ಹೊಡೆತಗಳು ಇವತ್ತು ಲೋಡ್ ಆಗದೇ ಇದ್ದರೆ ಹೊರಗಡೆಯಿಂದ ಬರೋ ಗ್ರಾಹಕರಿಗಿರ್ಬೋದು, ರೈತರು ಲೋಡ್ ಮಾಡ್ಕೊಂಡು ಬಂದಿರೋದು, ಮಧ್ಯ ದಾರಿಯಲ್ಲಿ ನಿಂತಿರೋ ನಮ್ಮ ಗಾಡಿಗಳಿರ್ಬೋದು. ಕಾರಣ ಏನಂದರೆ ಈಗ ಆಗ್ರಾ, ಇಂದೂರು ಎಲ್ಲ ಲೋಡ್ ಮಾಡಿ ಬಂದರೆ ಸುಮಾರು 5 ದಿನ ಆಗುತ್ತೆ ಬೆಂಗಳೂರು ಬರೋಕ್ಕೆ. ಆ ಗಾಡಿಗಳೆಲ್ಲ ಅದೆಲ್ಲ ಜಮೀನು ಮಾಲ್ನ ಇವರು ರೋಡ್ಗಳಲ್ಲಿ ನಿಲ್ಲಿಸ್ಬಿಟ್ಟಾಗ ರಸ್ತೆ ಈ ವೆದರ್ಗೆ ಮತ್ತು ಅಲ್ಲಿನ ವೆದರ್ಗೆ ಸೇರಿ ತೊಂದರೆ ಆಗಿ ಮಾಲು ಲಕ್ಷಾಂತರ ರೂಪಾಯಿ ಮಾಲು ಡ್ಯಾಮೇಜ್ ಬರೋ ಚಾನ್ಸಸ್ ಇದೆ ಸರ್. ಇದರಿಂದ ಗ್ರಾಹಕರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ, ವರ್ತಕರಿಗೂ ಅಷ್ಟೇ ತೊಂದರೆ ಆಗುತ್ತೆ, ರೈತರಿಗೂ ತೊಂದರೆ. ಒಟ್ನಲ್ಲಿ ನಿನ್ನೆ ಸಂಧಾನ ವಿಫಲವಾಗಿದ್ದು, ಇಂದು ಮುಷ್ಕರ ಮುಂದುವರಿಯಲಿದೆ. ರೈತರಿಗೆ ಮತ್ತೊಂದು ಕಡೆ ಮಾರುಕಟ್ಟೆ, ವರ್ತಕರಿಗೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ಇದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್. ಟೋಲ್ ಶುಲ್ಕ ಹೆಚ್ಚಾಗಿರೋದು, ಡೀಸೆಲ್ ಶುಲ್ಕ ಹೆಚ್ಚಾಗಿರೋದು, ಇಂಥ ಅನೇಕ ವಿಚಾರಗಳ ವಿರುದ್ಧವಾಗಿ ನಿನ್ನೆಯಿಂದ ಲಾರಿ ಮಾಲೀಕರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. 2 ಸಾರಿ ಸಭೆ ನಡೆಸಿದ್ರು ಕೂಡ ಸಾರಿಗೆ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಸಂಧಾನ ಸಭೆ ವಿಫಲ ಆಯಿತು. ಇವತ್ತು ಕೂಡ ಲಾರಿ ಮುಷ್ಕರ ಮುಂದುವರೆದಿದೆ. ಏನು ಅದರ ಪ್ರಭಾವ ನೋಡಿ. ಎರಡನೇ ದಿನಕ್ಕೆ ಕಾಲಿಟ್ಟ ಲಾರಿ ಮಾಲೀಕರ ಆಕ್ರೋಶ.